ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಬರೋಬರ DHD ಕಂಪನಿ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರ ಕಂಪನಿ. ಈ ಕಂಪನಿ ಏನಪ್ಪಾ ಮಾಡಿದೆ ಅಂದ್ರೆ ಎಲ್ಲ ಒಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿ ಮಾತ್ರ ನಿರ್ಮಾಣ ಮಾಡ್ತು, ಆದ್ರೆ ಅಕ್ಕಪಕ್ಕ ಗ್ರಾಮಗಳಿಗೆ ಮತ್ತೆ ರೈತರಿಗೆ ಅನುಕೂಲ ಆಗೋ ರೀತಿ ಸರ್ವಿಸ್ ರಸ್ತೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡ್ತಾವ್ರೆ. ಬನ್ನಿ ಅವ್ರೇನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಚೆಕ್ಕನಾಯಕನಕೊಪ್ಪದಲ್ಲಿ ರೊಚ್ಚಿಗೆದ್ದ ರೈತರು. ಬೆಳಗಾವಿಯಿಂದ ರಾಯಚೂರು ಮಾರ್ಗಕ್ಕೆ ಸಂಪರ್ಕಿಸುವುದಕ್ಕೆ ನಿರ್ಮಾಣವಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ನ 748 ರಸ್ತೆಗೆ ಅಕ್ಕಪಕ್ಕದಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೇ ಇರುವುದಕ್ಕೆ ರೈತರು ಹೊಲಗಳಿಗೆ ಹೋಗುವುದಕ್ಕೆ ತುಂಬಾ ತೊಂದರೆಯಾಗುತ್ತಿದ್ದು, ಇಂದು ಬೈಲಹೊಂಗಲ ತಾಲೂಕಿನ ಜಕ್ಕನಾಯಕನಕೊಪ್ಪದಲ್ಲಿರುವ DHD ಕಂಪನಿಯ ಕಚೇರಿಗೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ವಾಲಿ ನೇತೃತ್ವದಲ್ಲಿ ವಿವಿಧ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮುತ್ತಿಗೆ ಹಾಕುವ ಮೂಲಕ ಬೃಹತ್ ಹೋರಾಟ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರೊಂದಿಗೆ ವಿವಿಧ ಮುಖಂಡರು ಹಾಗೂ DHD ಕಂಪನಿ ಆಡಳಿತ ಮಂಡಳಿ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ಗಳು ತಮ್ಮ ಅಭಿಪ್ರಾಯ ನೀಡಿದ್ದಾರೆ. ಸರ್ವಿಸ್ ರಸ್ತೆ ಮಾಡಿಲ್ಲ ಅಂತ ಇದ್ ಮಾಡ್ತಾ ಇದ್ದೀರಾ, ಈ ಒಂದು ಹೋರಾಟದಿಂದ ಏನಾದ್ರು ಸರ್ವಿಸ್ ರಸ್ತೆ ನಿರ್ಮಾಣ ಆಗಬಹುದಾ? ಸರ್, DHD ಕಂಪನಿ ಅಂತ ಅಷ್ಟೇ ಅಲ್ಲ, ರಾಯಚೂರದಿಂದ ಬೆಳಗಾವಿ ಮಠ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಮಾಡ್ತಕ್ಕಂತ ಭಾರತ್ ಮಾಲಾ ಯೋಜನೆಯೊಳಗೆ ಇದೇನೆ ಹೈದರಾಬಾದ್ ಟು ಪಂಜಿ ಹೈವೇ ಮಾಡಕತ್ತಿದಾರ. ಎಲ್ಲಾ ಕಾಮಗಾರಿ ಉದ್ದಕ್ಕೂ ಕೂಡ ರಸ್ತೆಯನ್ನು ಕೊಡ್ಬೇಕಂತ ನಮ್ದು ವಾದ ಸರ್. ನಾನ್ ಇವತ್ತೇ ಏನ ಹೋರಾಟ ಮಾಡಕತ್ತಿಲ್ಲ, ನಾವು ರೈತ ಮುಖಂಡರು ಕೂಡ್ಕೊಂಡು ಇವ್ರು ಯಾವಾಗ ಕಾಮಗಾರಿಯನ್ನ ಚಾಲೂ ಮಾಡಿದ್ರು ಹೆದ್ದಾರಿದು, ಅವತ್ತಿನಿಂದ ಹೈ ಎಂಬ್ಯಾಕ್ಮೆಂಟ್ ಎಲ್ಲಿ ಬಂದದಲ್ರಿ 60 ಮೀಟರ್ ROW ಏನ್ ತಗೊಂಡ್ರಲ್ಲಿ ಇವ್ರು, ಅದಕ್ಕೊಂದ್ ಮೀಟರ್ ಇಚ್ಕೊಂದ್ ಮೀಟರ್ ಉಳಿತು. ಅಂಡರ್ ಪಾಸ್ ಸರಿಯಾಗಿ ಕೊಡ್ಲಿಲ್ಲ, ಕಲೋಟ್ ಬಾಕ್ಸ್ ನೀರಿನ ಸರಿಯಾಗಿ ಮಾಡ್ಲಿಲ್ಲ, ಇವರು ವೈಜ್ಞಾನಿಕವಾಗಿ ರಸ್ತೆ ಮಾಡ್ಲಿಲ್ಲ, DPR ಅನ್ನ ಚೇಂಜ್ ಮಾಡ್ಕೊಂಡ್ರು, ಬೇಕಾ ಬಿಟ್ಟಿ ಅವ್ರಿಗೆ ಎಲ್ಲೆಲ್ಲಿ ಡ್ರಾಯಿಂಗ್ ಬೇಕು ಹೆಂಗ್ ಬೇಕು ಹಂಗ ಚೇಂಜ್ ಮಾಡಿದ್ರು. ಆದ್ರ ನಾವು ಭೂಮಿ ಈ ನಾಡಿಗೆ ಒಂದು ಒಳ್ಳೇದಾಗ್ತದ, ಆ ನಾಡಿನಿಂದ ಈ ನಾಡಿಗೆ ಬರಾಕ ಅಂತ ಹೇಳಿ ನಾವು ಏನ್ ಭೂಮಿ ಕೊಟ್ಟಿವಲ್ಲ, ನಮ್ ಉಳಿದ ಭೂಮಿಗೆ ಹೋಗಿ ವ್ಯವಸಾಯನ ಮಾಡಾಕ ಇವ್ರ ಜಮೀನ್ ಕೊಡ್ಲಿಲ್ಲ ಅಂದ್ರೆ ಇದೆಂತ ವಿಪರ್ಯಾಸದ ಸಂಗತಿ ಇದು. ಅದಕ್ಕ ನಾವು ಇವತ್ತ ರಾಯಚೂರಿಂದ ಬೆಳಗಾವಿ ಮಠ ರಸ್ತೆಯನ್ನ ಬಂದ್ ಮಾಡಿ ಇವತ್ತ ಆಲ್ಮೋಸ್ಟ್ ಆಲ್ ಈಗ ಬಾಗಲಕೋಟ್ PD ಆಫೀಸಿಗೆ ಏನ್ ಬರ್ತದಲ್ಲ ವ್ಯಾಪ್ತಿ, ಬಾಗಲಕೋಟಿಂದ ಇಲ್ಕಲ್ಲಿಂದ ಬೆಳಗಾವಿ ಮಠ ಇಲ್ಲಿ ಮಠನು ಕೂಡ ಇವತ್ತು ಬಂದ್ ಮಾಡಕತ್ತಿದೀವಿ. DHD MKC ಬೆಕಾಮ್ ಅಂತಲ್ಲ ಸರ್, ಟೋಟಲಿ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡತ್ತಿದೀವಿ. ಮತ್ ನಮ್ಗೆ ನ್ಯಾಯ ಸಿಗುವವರಿಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಇವತ್ತ DHD ಅವ್ರಿಗೆ ಏನ ಹೇಳಿ ಹೋಗಾಕ್ ಬಂದಿದೀವಿ ಅಂತಂದ್ರ, ನಮಗ ನೀವು ಎಲ್ಲಿವರೆಗಿನೂ ನೀವು ದಾಖಲಾತಿ ಮುಖಾಂತರ ನಾವು ಸರ್ವಿಸ್ ರಸ್ತೆಯನ್ನು ಮಾಡ್ತೀವಿ ಅಂತ ನೀವು ಕೊಡ್ತೀರೋ ಅಲ್ಲಿ ಮಠ ಈ ದಿವಸ ನಾವು ಇಲ್ಲಿ ಬಂದಿರತಕ್ಕಂತ ಉದ್ದೇಶ ಒಂದೇ, ಗೋವಾ, ಕರ್ನಾಟಕ, ಹೈದರಾಬಾದ್ ಈ 3 ರಾಜ್ಯಗಳನ್ನ ಸಂಪರ್ಕ ಕಲ್ಪಿಸಲಿಕ್ಕೆ ಜಮೀನ್ ಕೊಟ್ಟಂತ ರೈತನಿಗೆ ರಸ್ತೆ ಇಲ್ಲ. ಈ ರಸ್ತೆ ಅವೈಜ್ಞಾನಿಕ ಐತಿ. ಆಲ್ರೆಡಿ MKC ಅವರಾಗ್ಲಿ ಬೆಕಾಮ್ದವರಾಗ್ಲಿ ಅವ್ರನ್ನ ಆಲ್ರೆಡಿ ಬಂದ್ ಮಾಡಿಸಿದೀವಿ. 2 ಹಂತ, 3ನೇ ಹಂತ ಇವತ್ತು ಬಂದಿದೀವಿ, 4ನೇ ಹಂತ ನಾಳೆ ದಿವಸ ಹೋಗ್ತೀವಿ. ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ DC ಅವರು, ಪ್ರಾಜೆಕ್ಟ್ DC ಅವರು ತತ್ಕ್ಷಣ ಸಭೆ ಕರೆದ ಕ್ಯಾಸ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಸರ್ವಿಸ್ ರಸ್ತೆ ಕೊಡದೇ ಇದ್ರ ನಾವು ರಸ್ತೆಯನ್ನ ಬಂದ್ ಇಡಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ಬೇಕು. ಏನು ಗೋವಾದಿಂದ ಮತ್ತ ರಾಯಚೂರು ನಮ್ಮ ಏರಿಯಾದ ಆಡ್ತೈತೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ರೈತರಿಗೆ ಸಂಪರ್ಕ ರಸ್ತೆ ಕೊಡ್ಲೇಬೇಕು. 2 ಸೈಡ್, ಒಂದೇ ಸೈಡ್ ಅಲ್ಲ, 2 ಸೈಡ್ ಕೊಡ್ಬೇಕು. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ನಮಗ್ 2 MP ಬರ್ತಾರ್ರಿ, ಕಾಗೇರಿ ಅವರು, ಜಗದೀಶ್ ಶೆಟ್ಟರ್ ಅವರು. ಈಗ ಅವ್ರಿಗೆ ಗಮನಕ್ಕಿಲ್ಲ ಎಲ್ಲ ಐತಿ. ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಶಾಸಕರು ಕೂಡ ಬಾಬಾ ಸಾಹೇಬ್ ಪಾಟೀಲ್ ಕೂಡ AC ಅವ್ರ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ನೀವು ಆಜು ಬಾಜು ರೋಡ್ ಕೊಡ್ಬೇಕಂತ ಹೇಳ್ತಾರೆ ಈಗಾಗಲೇ ಹೇಳಿದಾರ. ಅದನ್ನ ಯಾಕಂದ್ರೆ AC ಅವ್ರ ಕರೆಸಿ ತಮಗೆಲ್ಲ ಗೊತ್ತಿದ್ ಮಾತೈತಿ. ಇದಕ್ಕಿಂತ ಪೂರ್ವದಲ್ಲಿ 1-8 ತಿಂಗಳ ಹಿಂದೆ ಕರೆಸ್ಕಾರ ರೈತರಿಗೆ ಯಾವ್ದೇ ಪರಿಸ್ಥಿತಿಯಿಂದ 2 ಸೈಡ್ ರೋಡ್ ಕೊಡಂತ ಹೇಳಿದಾರ. ಆದ್ರೂ ಕೂಡ ಅವ್ರ ಗಮನದೊಳಗೆ ಇಟ್ಕೊಂಡಿಲ್ಲ. ಅವ್ರು ತಮ್ಮ ಕೆಲಸ ತಾವು ಮಾಡ್ತಾ ಇದಾರೆ. ದಯಮಾಡಿ ಎಲ್ಲರೂ ಕೂಡ ರೈತರು ಎಚ್ಚೆತ್ಕೊಂಡ ಇದನ್ನ ಯಾವ್ದೇ ಪರಿಸ್ಥಿತಿಯಿಂದ ಇವ್ರು ನಮ್ಗೆ ಬೇಕಾ ಈ ಜೈಲು ತುಂಬು ಮಠನೂ ತುಂಬಿರು ಕೂಡ ನಮ್ಮ ಎಲ್ಲಾ ರೈತರು ಕೂಡ ಇದಕ್ಕೆ ಹೋರಾಟ ಮಾಡಿ ಬಂದ್ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ರೈತರು ನಾವು ಈಗ ಬಂದಿದ್ದೆವು. ಈಗ ಎಷ್ಟೇ ಜನ ಬಂದಿದ್ದೆವು, ಇನ್ನು ಮುಂಬರುವ ಜನಗಳಲ್ಲಿ ಲಕ್ಷ ಗಂಟಲೆ ಜನಸಂಖ್ಯೆ ಕೂಡಿ ಇದನ್ನ ಹೈವೇನ ಅಕ್ಕಿ ಬಂದ್ ಮಾಡಿ ಗೋವಾದಿಂದ ಹೈದರಾಬಾದ್ ವರೆಗೆ ಏನು ಎಕ್ಸ್ಪ್ರೆಸ್ ರೋಡ್ ಅಂತ ಹೇಳಿ ಏನ್ ಸರ್ಕಾರ ಮಾಡಾಕತ್ತೈತಿ, ಈ ರೋಡ್ ಸಂಪೂರ್ಣ ಅವೈಜ್ಞಾನಿಕ. ಯಾಕಂದ್ರೆ ಬಹುತೇಕ ಭಾರತ್ ಪಾಕಿಸ್ತಾನ್ ಬಾರ್ಡರ್ ನಡುವೆ ಸಹಿತ ಇಂಥ ರಸ್ತೆ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಡುವೆ ಮಾಡೋದ್ರಿಂದ ಆ ದೇಶ ಬೇರೆ ಈ ದೇಶ ಬೇರೆ ಅನ್ನುವಂತ ಸ್ಥಿತಿ ಒಳಗ ಇದು ರೋಡ್ ಮಾಡಾಕತ್ತಿದಾರ.
ಈ ಕಡೆ ಅವನ ಹೊಲ ಆಚೆ ಕಡೆ ಇದಾವ, ಆ ಕಡೆ ಅವ್ರ ಈ ಕಡೆ ಅದಾವ. ಇವ್ರು ಅಡ್ಡಾಡ್ಬೇಕು, ತಿರ್ಗಾಡ್ಬೇಕು ಅಂತಂದ್ರ ಬಹುತೇಕ ಇವರು ಏನಾದ್ರು MP ಗಳು, ಶಾಸಕರು ಅಲ್ಲೆಲ್ಲೋ ನಾಗೇಂದ್ರ ರಾಜೀನಾಮೆ ಕೊಡ್ಲಿ ಅಂತೇಳಿ 15 ದಿವಸ ಬಂದ್ ಮಾಡಿದಾರೆ BJP ಅವರು. ಆದ್ರೆ ಇವತ್ತು ಇಲ್ಲಿ ಆಗುವಂತ ಅನಾಹುತ, ರೈತರ ಬಗ್ಗೆ ಸಮಸ್ಯೆ ಬಗ್ಗೆ ಮಾತನಾಡೋದಕ್ಕೆ ಏನಾದ್ರೂ ಇವರಿಗೆ ಲಕ್ಷ್ಯ ಐತೆ ಇಲ್ಲೋ ಅಂತ ಕೇಳಾಕತ್ತಿದೀವಿ ನಾವು. ಬರಗಾಲ ಬಂದೈತಿ, ಬರಗಾಲದ ಬಗ್ಗೆ ಮಾತಿಲ್ಲ, ಅಥವಾ ಮತ್ತೊಂದು ಇನ್ಯಾವ್ದು ಚರ್ಚೆ ಆಗ್ಬಾರ್ದು ಅನ್ನುವಂತ ಉದ್ದೇಶಕ್ಕನ ನಾಗೇಂದ್ರ ರಾಜೀನಾಮೆ. ಅದಕ್ಕೆ ಇವತ್ತ ಏನ್ ಹೇಳಾಕತ್ತಿದೀವಿ, BJP ಅವರು ಇರ್ಬೋದು, ಕಾಂಗ್ರೆಸ್ಸಿನ ಶಾಸಕರು ಇರ್ಬೋದು, ಈ ರೋಡನ್ನ ತೀವ್ರವಾಗಿ ತಾವೆಲ್ಲ ಬಂದ ಗಮನ ಮಾಡಿ ವಿಧಾನಸೌಧದಲ್ಲಿ ಚರ್ಚೆ ಆಗ್ಬೇಕು, ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ಆಗ್ಬೇಕು, ಇದು ಯಾಕೆ ಆಯ್ತು ಅನ್ನೋದು. ಅಲ್ಲಿವರೆಗೂ ಕೂಡ ನಮ್ಮ ರೈತರು ಈ ರಸ್ತೆ ಮಾಡಿಕೊಡುದಿಲ್ಲ, ಬಂದೇ ಇಡ್ತೇವೆ. ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ಪ್ರಾಣ ಆದ್ರೂ ಸಹಿತ ಅಡ್ಡಿ ಇಲ್ಲ, ಅದು ರೋಡ್ ಮಾತ್ರ ನಾವು ಮಾಡಿಕೊಡುದಿಲ್ಲ ಅನ್ನೋ ಇಲ್ಲಿ ಕೂಡಿದ ಉದ್ದೇಶ ಏನಂತಂದ್ರ, ಇದು ಗೋವಾ ಟು ಏನ್ ಹೈದರಾಬಾದ್ ರೋಡ್ ಹೊಂಟೈತಿ, ಇದನ್ನ ಎಸ್ಟಿಮೇಟ್ ಮಾಡಿ ಸರ್ವೆ ಮಾಡಿದಂತ ಇಂಜಿನಿಯರ್ನ ಕರೆಸ್ಬೇಕಾಗೈತಿ ನಾವು ಮೊದಲಿಗ. ಯಾಕಂತಂದ್ರ ಈ ರೋಡ್ ಆಗಾಕತೈತಿ, ಹೊಲಗೋಳ್ ರೈತರಿಗೆ ಏನ ಇವ್ರು ಹೆಂಗ್ ದಾಟಿ ಹೋಗ್ಬೇಕು, ಇವ್ರಿಗೆ ಎಲ್ಲಿ ನಾವು ಬಂದರ್ ಕಟ್ಕಾರ ಅವ್ರಿಗೆ ಆಚೆ ಕಡೆ ದಾಟಕ ಈಚೆ ಕಡೆ ದಾಟಕ ಅನುಕೂಲ ಮಾಡಿಕೊಡ್ಬೇಕಂತ ಪರಿಜ್ಞಾನ ಹೊಂದಂತ ಇವತ್ತಿನ ಇಂಜಿನಿಯರ್ಗಳು ಅದಾರ. ಆದ ಕಾರಣ ಇದು ರಾಯಣ್ಣನ ನಾಡದ, ರಾಯಣ್ಣ ಹೋರಾಟ ಮಾಡಿದ್ರು ನಮ್ಗ್ ಗೊತ್ತೈತಿ. ಕಿತ್ತೂರ ಬೈಲೊಂಗಲ ಅಂದ್ರೆ ಚೆನ್ನಮ್ಮ ರಾಯಣ್ಣ ಹುಟ್ಟಿದಂತ ನಾಡತಿ. ಇವತ್ತು ಬಂದ್ ಮಾಡ್ತೇವು. ಈ ಏನ್ ಜೋಕುಮಾರ್ಗಳು ಅದಾರಲ್ಲ, ಇವ್ರ ಇಂಜಿನಿಯರ್ಗಳಾತಿ, ಮಂತ್ರಿಗಳಾತಿ, ನಾಳೆ ರಾಯಣ್ಣಂದು ಸುದ್ದಿ ದಿಲ್ಲಿ ಮಠ ಮುಟ್ಬೇಕಂತ ಹೇಳಿ ನಾವ್ ಹೇಳ್ಬೇಕಾಗೈತೆ. ಆದ ಕಾರಣ ಇವತ್ತು ರೈತರು ಪೈಪ್ಲೈನ್ಗಳು ಸಿಕ್ಕಾಪಟ್ಟಿ ಹೊಡೆದಾರು. ಈ ಕಾಂಟ್ರಾಕ್ಟ್ರು ಧ್ಯಾನ ತಿಲ್ಲ ಗೊತ್ತಿಲ್ಲ. ಈ ಪೈಪ್ಲೈನ್ ತಕ್ಷಣ ಅವನ್ನ ರೈತರು ಅನುಕೂಲ ಅವ್ನ ಸರಿ ಮಾಡಿಕೊಡ್ಬೇಕು. ಅಂಡರ್ ಪಾಸ್ ಬಂದರ್ ಕಟ್ಕೊಡ್ಬೇಕು. ಸರ್ವಿಸ್ ರೋಡ್ ಮಾಡದ ಇದ್ರ ಜೋಕುಮಾರ ನಿನ್ನ ರೋಡ್ ಬಂದಿರ್ತೈತಿ. ನಾವು ರಾಯಣ್ಣನ ವಂಶಿಕರು, ರಾಯಣ್ಣನ ರಕ್ತ, ಚೆನ್ನಮ್ಮನ ರಕ್ತ ಹರಿದಂತ ಕ್ಷೇತ್ರದವ್ರು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ತೋರಿಸಿದನು, ನಾವು ತೋರಿಸ್ಬೇಕಾಕತಿ. ಅದನ್ನ ಮಾಡೋಕ್ಕಿಂತ ಮೊದಲ ತಕ್ಷಣ ಎತ್ತಿಸ್ಕೊಂಡ ಸರ್ವಿಸ್ ರೋಡ್ ಮಾಡಿ ಕೊಡ್ಬೇಕಂತ ಭೀಮ್ಶಿ ಅವರೇ ಹೇಳಿ. ಈಗ ಈ ಸರ್ವಿಸ್ ರಸ್ತೆ ಯಾಕೆ ಇದ್ ಮಾಡೋದಕ್ಕೆ ಯಾಕೆ ಮೀನಮೇಶ ರೈತರಿಗೆ ಯಾಕೆ ಇದ್ ಮಾಡ್ತಾ ಇದ್ದಾರೆ? ಇದು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಇಲ್ಲಿ ಸರ್ವಿಸ್ ರೋಡ್ ಇಲ್ಲ. ಈ ಒಂದು ವಿಷಯವನ್ನ, ಈ ಜನರಿಗೆ ಆಗ್ತಕ್ಕಂತ ತೊಂದರೆಗಳನ್ನ ನಾವು ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ನಮ್ಮ PD ಸಾಹೇಬರು, ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಇದು ಚರ್ಚೆ ರೂಪದಲ್ಲಿದೆ, ಬೇರೆ ಬೇರೆ ರೀತಿಯ ಚರ್ಚೆ ರೂಪದಲ್ಲಿದೆ. ಇದು ನಮ್ದು ಕೂಡ ಈ ಸರ್ವಿಸ್ ರೋಡ್ ಆಗ್ಬೇಕಂತೇಳಿ ನಮ್ ಕೂಡ ಅಧಿಕಾರಿ ವರ್ಗದ ಒತ್ತಾಯ ಕೂಡ ಇದೆ. ಹೌದಾ? ಅಲ್ಲ, ಈಗ ಅವರು ಇದೊಂದು ಸರ್ವಿಸ್ ರಸ್ತೆ ಅಪ್ರೂವಲ್ ಆಗೋವರೆಗೂ ಸಹ ಪೆಂಡಿಂಗ್ ಇಡ್ಸಿ ಫುಲ್ ಟೋಟಲ್ ಕಾಮಗಾರಿನೇ ಸ್ಥಗಿತಗೊಳಿಸಿ ಅಂತ ಹೇಳ್ತಾವ್ರೆ. ಇದು ಈ ತಮ್ಮ ಬೇಡಿಕೆ ಏನಿದೆಯಲ್ಲ, ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ. ತಂದು ತಮ್ಮ ನಾನು ಇದನ್ನು ವಿಷಯ ಮೇಲಾಧಿಕಾರಿ ಇವಾಗಿಂದಾನೇ ಬಂದ್ ಮಾಡಿ ಅಂತ ಹೇಳ್ತಾವ್ರೆ. ಯಾವುದೇ ರೀತಿ ಒಂದು ಕಿಂಚಿತ್ ಕೆಲಸ ನಡಿಬಾರ್ದು ಅಂತ ಹೇಳ್ತಾವ್ರ ಅವರು. ಅಂದ್ರೆ ದೌಡ್ ಇತ್ಯರ್ಥ ಆಗತ್ತರಿ. ಅದೇ ಇತ್ಯರ್ಥ ಆಗ್ಲಿಕ್ಕೆ ನಾವು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ಈ ವಿಷಯವನ್ನ. ಸರ್ವಿಸ್ ರೋಡ್ ಈ ತರ ಹಿಂಗ್ ಬೇಕಾಗಿದೆ, ಈ ತರ ಹಿಂಗ್ ರಿಕ್ವೆಸ್ಟ್ ಗಳು ಬಂದಿದಾವೆ, ನಾವು ಕೂಡ ಇದರಲ್ಲಿ ಭಾಗವಹಿಸಿದ್ದೇವೆ ಅಂತ. ಹಾಗಾದ್ರೆ ನೀವು ಕೆಲಸ ಸ್ಟಾರ್ಟ್ ಮಾಡಿರ್ತೀರಾ? ಇಲ್ಲ, ಕೆಲಸ ಸ್ಟಾರ್ಟ್ ಮಾಡುವಂತ ಪ್ರಶ್ನೆ ಇಲ್ಲಲ್ಲ. ತಾವೇ ಹೇಳ್ತಾ ಇದ್ರಿ ಕೆಲಸ ಬಂದ್ ಮಾಡ್ಬೇಕಂತ. ಓಕೆ, ಒಟ್ಟಾರೆ ನೀವು ಸಂಪೂರ್ಣ ಬಂದಿಡ್ತೀರಾ? ಸಂಪೂರ್ಣ ಬಂದಿಡ್ತೀವಿ. ಸಾಕಷ್ಟು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು ಸಿಕ್ಕಿದ್ದಾರೆ. ಅವರು ಈ ಒಂದು ರೀತಿ ಸರ್ವಿಸ್ ರಸ್ತೆ ಬಗ್ಗೆ ಏನ್ ಹೇಳ್ತಾರೆ? ಸೊ ನಮಸ್ತೆ. ಯು ಹ್ಯಾವ್ ಕನ್ನಡ? ಓಕೆ. ಈಗ ಅವರು ಏನ್ ಹೇಳ್ತಾರೆ ಸರ್ ಹೇಳಿ. ವಿಶೇಷವಾಗಿ ಈಗ ರಾಷ್ಟ್ರೀಯ ಹೆದ್ದಾರಿ ಮಾಡಿದ್ದಾರೆ, ಆದ್ರೆ ಸರ್ವಿಸ್ ರಸ್ತೆ ಮಾಡೋದಕ್ಕೆ ಯಾಕೆ ಮೀನಮೇಷ ಎಣಿಸ್ತಾ ಇದ್ದಾರೆ? ಸರ್ ಆಲ್ರೆಡಿ ಅಪ್ಲಿಕೇಶನ್ ಇದು ಎಲ್ಲ ಫಾರ್ಮಲ್ ಸರ್. ಅಪ್ಲಿಕೇಶನ್ ಆಲ್ರೆಡಿ DC ಸಾರ್ಕ್ ಎಲ್ಲ ಕಮಿಷನ್ ಸಾರ್ಕ್ ಎಲ್ಲ ಇದೆ ಐತಿ ಸರ್. ದಟ್ ಪ್ರೊಸೆಸಿಂಗ್ ಇನ್ ಪ್ರೋಗ್ರೆಸ್ ಐತ್ರಿ. ಅಲ್ಲ, ಪ್ರೊಸೆಸಿಂಗ್ ಅಂದ್ರೆ ಈಗ ನೀವೊಬ್ರು ಗುತ್ತಿಗೆದಾರರು, NHIV ಅವರು ಏನು ಅದಕ್ಕೆ ಡಿಸೈಡ್ ಮಾಡ್ತಾರ? ನಮ್ಗೆ ಏನೈತಿ ಸರ್, NHIV ಡೈರೆಕ್ಷನ್ ನಮ್ಗೆ ಬಂದಿಲ್ಲ. ಅಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಷನ್ ಮಾಡ್ತಾರೆ DC ಕಡೆ, ಕಮಿಷನರ್ ಕಡೆ. ಅದೇನ್ ಪ್ರೊಸೆಸ್ ಐತಿ ನಮ್ಗೆ ಗೊತ್ತಿಲ್ಲ. ಒಂದ್ ನಿಮಿಷ ಕೇಳಿ. ಈಗ ನೀವು ಗುತ್ತಿಗೆದಾರರು, ನೀವು ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ ಅಥಾರಿಟಿಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್. ಈಗ ನಿಮ್ಮ ಅಂಡರ್ಗೆ ನೀವೇ ಅವರು ಒಪ್ಲಿಲ್ಲ, ನೀವು ಬರೀ ಗುತ್ತಿಗೆದಾರ ಕಂಪ್ನಿ ಅವ್ರು ಮಾಡಿ ಅಂದ್ರೆ ಮಾಡ್ತೀರಾ, ಇದ್ ಮಾಡ್ತೀರಾ? ಅವ್ರಿಗೆ ಏನ್ ಏನ್ಐತಿ ಸರ್, ನಮ್ಗೂ ಪ್ರಾಜೆಕ್ಟ್ ಡೈರೆಕ್ಟರ್ ಆಯ್ತ್ರಿ ಬಾಗಲಕೋಟೆ ಕಡೆ ಇಲ್ಲಿ DC ಕಡೆ ಮಾತಾಡ್ತೀರಿ. ಇಲ್ಲಿ ಡಾಕ್ಯುಮೆಂಟ್ ಫೈನಲ್ ಆಯ್ತ್ರಿ, ನಮ್ ಕಡೆ ಡಾಕ್ಯುಮೆಂಟ್ ಬರ್ತಾರ್ರಿ, ನಾನ್ ಮಾಡಿಕೊಡ್ತಾರೆ. ಈಗ ರೈತರ ಏನ್ ಆಗ್ರಹ ಇದೆ, ಅಲ್ಲಿವರೆಗೂ ಸಹ ಈ ಕಾಮಗಾರಿ ಸ್ಥಗಿತಗೊಳಿಸಿ ಪೆಂಡಿಂಗ್ ಇಡಿ ಅಂತ ಹೇಳ್ತಾವ್ರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಹೆಂಗೆ? ಪೆಂಡಿಂಗ್ 27 ಪೆಂಡಿಂಗ್ ಐತ್ರಿ. ಅಲ್ಲ, ನೀವು ಕೆಲಸ ಆಗೋವರೆಗೂ ಸ್ಟಾರ್ಟ್ ಮಾಡಿದಿರಂತಲ್ಲ.
ಇಲ್ಲ ಸ್ಟಾರ್ಟ್ ಆಗಿಲ್ಲ ಸರ್, ನಮ್ದು ಸ್ವಲ್ಪ ಸ್ವಲ್ಪ ವರ್ಕ್ ಎಷ್ಟ ಆಯ್ತ್ರಿ, ಇಲ್ಲ ಇಲ್ಲ ಫುಲ್ ಆಯ್ತ್ರಿ ಇಲ್ಲ. ಈಗ ಇದು ಕೆಲಸ ಮುಗಿಯೋವರೆಗೂ ಅವರು ಸ್ಥಗಿತಗೊಳಿಸಿ ಅಂತ ಓಕೆ ರೀ, ಬಂದ್ ಮಾಡ್ತಾರೆ. ಓಕೆ ರೀ, ಬಂದ್ ಮಾಡ್ತಾರ್ರಿ, ಬಂದ್ ಮಾಡ್ತಾರ್ರಿ. ಈಗ ಅವ್ರೇನ್ ಹೇಳ್ತಾವ್ರೆ, ಸ್ಥಗಿತಗೊಳಿಸೋ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಏನಾರ ಆದ್ರೆ ನಿಮ್ ಕಂಪ್ನಿಗೆ ಜವಾಬ್ದಾರಿ ಅಂತ ಹೇಳ್ತಾವ್ರೆ. ಸ್ಟಾರ್ಟ್ ಬಂದ್ ಮಾಡ್ತಾರ್ರಿ ಎಲ್ಲ, ಏನ್ರ ಬಂದ್ ಮಾಡ್ತಾರ್ರಿ, ಬಂದ್ ಮಾಡ್ತಾರ. ನಾನು ಇತ್ಯರ್ಥ ಆಗೋವರೆಗೂ ಬಂದ್ ಮಾಡ್ತಾರ್ರಿ. ಎಷ್ಟ್ ದಿನದೊಳಗಡೆ ಇತ್ಯರ್ಥ ಆಗ್ಬೋದು ಇದು? ಎಷ್ಟು ದಿನ ಆಯ್ತು, ನೀವು ಎಷ್ಟು ದಿನ ಹೇಳ್ತಾರೆ ಅಷ್ಟು ದಿನ ಬಂದ್ ಮಾಡ್ತಾರೆ. ಓಕೆ, ನೀವು ಎಷ್ಟ್ ದಿನದೊಳಗಡೆ ಇದನ್ನ ನೀವು ಯಾವಾಗ ಇದಾಗ್ಬೋದು? ನಮ್ಗೂ ಗುರ್ತಿಲ್ಲ ರೀ, ಏನ್ ಮಾಡ್ತಾರೆ ಮೇಲೆ ಆಯ್ತ್ರಿ ಸಾವುಕಾರ. ಈಗ ವರದಿ ಮಾಡ್ತಾ ಇದೀವಿ, ನೀವು ಯಾವಾಗ ಇವಾಗ ಗಮನ ತಗೋಬರ್ತೀರಾ ಮೇಲಧಿಕಾರಿಗಳಿಗೆ? ಮೇಲಾಗೆ ಹೇಳ್ತಾರೆ. ನಾನು ನಡೆಸ್ತಾ ಇರ್ತಕ್ಕಂಥ ಜಗನ್ನಾಥಪುರದಲ್ಲಿ ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನೆಗೆ ನಾನು ಸಹ ಪತ್ರಕರ್ತನಾಗಿ ಬೆಂಬಲ ಕೊಡ್ತಾ, ನಮ್ಮ ಪತ್ರಿಕಾ ಸಮೂಹ ಬೆಂಬಲ ಕೊಡ್ತಾ, ವಿಶೇಷವಾಗಿ ಹೌದು ಈ ಕಡೆ ಭಾಗಕ್ಕೆ ಏನ್ ರಾಷ್ಟ್ರೀಯ ಹೆದ್ದಾರಿ ಆದೋಗಿದೆಯಲ್ಲ, ಅಕ್ಕಪಕ್ಕ ಗ್ರಾಮಗಳ ರೈತರುಗಳಿಗೆ ಅನ್ಯಾಯ ಆಗಿದೆ, ಪೂರಕವಾಗಿದೆ. ವಿಶೇಷವಾಗಿ ಇದು ಕೇಂದ್ರ ಸರ್ಕಾರಕ್ಕೆ ಬರ್ತೈತೆ. ರಾಷ್ಟ್ರೀಯ ಹೆದ್ದಾರಿ ಅಂತಕ್ಕಂಥದ್ದು ಎಲ್ಲಾ ಕಡೆ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ಒಂದ್ ರೀತಿ ಸರ್ವಿಸ್ ರಸ್ತೆ ಮಾಡೋಗಿದ್ದಾರೆ. ಆದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಸರ್ವಿಸ್ ರಸ್ತೆನೆ ಮಾಡದೇ ಇರೋದಕ್ಕೆ, ಈ ಕಡೆಯಿಂದ ಆ ಕಡೆ ದಾಟಕ್ಕೆ, ವಿಶೇಷವಾಗಿ ಆ ಕಡೆಯಿಂದ ಈ ಕಡೆ ದಾಟೋದಕ್ಕೆ, ಮತ್ತೆ ರೈತರುಗಳು ಹೊಲಕ್ಕೂ ಹೋಗೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ರೈತರುಗಳಿಗೆ. ಬಹುಶಃ ಈಗೇನು ರಾಷ್ಟ್ರೀಯ ಹೆದ್ದಾರಿ ಬಹುಶಃ ಮುಖ್ಯ ಹೆದ್ದಾರಿ ಏನೋ ಮುಗಿತಾ ಬಂದಿದೆ ಎಲ್ಲ. ಆದರೆ ಇಂಥ ಪರಿಸ್ಥಿತಿಲಿ ಅವ್ರು ಹೇಳ್ತಾರೆ ಇದು ಸರ್ವಿಸ್ ರಸ್ತೆ ಇಲ್ಲ ಅಂತ ಹೇಳ್ತಾವ್ರಂತೆ. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಬಹುಶಃ ಸಂಸದರು, ಇಬ್ರು ಸಂಸದರುಗಳು ಯಾವತ್ತೂ ಸಹ ಇಲ್ಲಿವರೆಗೂ ಸಹ ಒಂದ್ ರೀತಿ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ನಿಮ್ ಬರೇ ಓಟ್ ಮಾತ್ರ ಹಾಕ್ಸ್ಕೊಂಡು ಹೋಗ್ಬಿಟ್ರಿ. ಮೊನ್ನೆ ನಮ್ಮ ಕಿತ್ತೂರು ಇದು ಬರುತ್ತೆ, ನಮ್ಮ ಕಾಗೇರಿ ಸಾಹೇಬ್ರು ಓಟ್ ಹಾಕ್ಸ್ಕೊಂಡು ಹೊರಟೋದ್ರು. ಮೊನ್ನೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಹುಬ್ಳಿಂದ ಬಂದು ಇಲ್ಲಿ ಓಟ್ ಹಾಕ್ಸ್ಕೊಂಡು ಗೆದ್ಬಿಟ್ರು, ಆಯ್ತಾ. ಆದ್ರೆ ಓಟ್ಗಳು ಮಾತ್ರ ಹಾಕಿ MP ಪಾರ್ಲಿಮೆಂಟ್ ಕೂತವ್ರೆ, ಪರಂತು ಇಲ್ಲಿವರೆಗೂ ಸಹ ಈ ಕಡೆ ರೈತರುಗಳು ಮಾತ್ರ ಪಾಪ ಅವ್ರು ಇದ್ರೊಳಗೆ ಇದಾರೆ. ಬನ್ನಿ ಸಂಸದರುಗಳೇ, ನಿಮ್ಗೆ ಏನಾರು ಓಟ್ ಹಾಕ್ಸ್ಕೊಂಡಿರ್ತಕ್ಕಂಥ ಒಂದ್ ಸ್ವಲ್ಪ ಮಾನವೀಯತೆ ಇದ್ರೆ, ಆ ಒಂದು ಋಣ ಇದ್ರೆ, ಆ ಋಣ ತೀರ್ಸಕ್ಕೋಸ್ಕರ ಅವರು ದಯವಿಟ್ಟು ನಮ್ಮ ರೈತರುಗಳ ಕಣ್ಣೀರೋರ್ಸಿ ದಯವಿಟ್ಟು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ಇರ್ತಕ್ಕಂಥ ಎರಡಕ್ಕೂ ಸಹ ಒಂದ್ ರೀತಿ ಇಕ್ಕೆಲ್ಲ ಬಲಗಡೆ ಮತ್ತೆ ಎಡಗಡೆ ಆ ಒಂದು ಸರ್ವಿಸ್ ರಸ್ತೆಗಳನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ದಯವಿಟ್ಟು ಕೂಡಲೇ ಅವರು ಇಬ್ರು ಮಧ್ಯಪ್ರವೇಶ ಮಾಡಬೇಕು. ಒಟ್ಟಾರೆ ಇನ್ನಾದ್ರೂ ಈ ರಾಷ್ಟ್ರೀಯ ಹೆದ್ದಾರಿಗೆ ಸರ್ವಿಸ್ ರಸ್ತೆ ನಿರ್ಮಾಣವಾಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಬೈಲಹೊಂಗಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.